ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಬಹಳ ದೊಡ್ಡ ಅಧ್ಯಾಯವನ್ನ ನಾವು ಈ ಹಿಂದೆ ನೋಡ್ತಾ ಇದ್ವಿ. ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕುರಿತು ನಾರಾಯಣನ ಮಹಿಮೆಯನ್ನು ಅನುವಾದ ಮಾಡ್ತಾರೆ. ನಾರಾಯಣನ ಮಹಿಮೆಯನ್ನು ಅನುವಾದ ಮಾಡುವಾಗ ಗರುಡ ಹಾಗೂ ಕಾಶ್ಯಪರ ಸಂವಾದವನ್ನು ಉಲ್ಲೇಖಿಸ್ತಾರೆ. ಅದನ್ನ ನಾವು ನೋಡ್ತಾ ಇದ್ವಿ. ಸ್ವಯಂ ಬದರಿನಾರಾಯಣ ಗರುಡನೊಡನೆ ಮಾತನಾಡುವಂತಹ ಒಂದು ಪ್ರಸಂಗ. ಹೀಗಾಗಿ ನಾವು ಆ ಒಂದು ಭಾಗದಲ್ಲಿ ಇದ್ದೆವು. ಗರುಡನಿಗೆ ಅಶರೀರವಾಣಿ ಆಯಿತು. ಅಶರೀರವಾಣಿ ಏನು ಹೇಳಿತು? ಓ ವೈನತೇಯನೇ, ನಿನ್ನ ಕರ್ಮದಿಂದ ನಾನು ಪ್ರೀತನಾಗಿದ್ದೇನೆ, ನಿನಗಾಗಿ ನಾನು ಏನು ಮಾಡಲಿ ಅಂತ ಕೇಳಿತಂತೆ ಅಶರೀರವಾಣಿ. ಆಗ ಸುಪರ್ಣ ಹೇಳ್ತಾನೆ, ನೀನು ಯಾರು? ವರ ಕೊಡ್ತೀನಿ ಅಂತ ಇದ್ದೀ, ಯಾರು ನೀನು ಅಂತ ಕೇಳಿದ. ಇಲ್ಲಿ ತನಕ ಇತಿಪೂರ್ವ ಕಥಾನುವಾದ. ಅಲ್ಲಿಗೆ ನಾವು 56ನೇ ಶ್ಲೋಕದಲ್ಲಿ ಇದ್ವಿ. ಸುಪರ್ಣ ಪ್ರಕೃತಿರ್ವಾತ್ವಂ ದೇವೋ ವಾ ದಾನವೋಪಿ ವಾ. ಯಾರೇನು? ಕಣ್ಮರೆಯಾಗಿ ನುಡಿಯುವವನು, ಕಣ್ಣಿಗೆ ಕಾಣದೆ ನುಡಿಯುವವನು ಯಾರು ನೀನು? ಪ್ರಕೃತಿ ವಿಕೃತಿರ್ವಾಪಿ. ಪ್ರಕೃತಿಯೋ ವಿಕೃತಿಯೋ. ಪ್ರಕೃತಿ ಅಂದರೆ ಮೂಲತತ್ವ, ವಿಕೃತಿ ಅಂದರೆ ಅದರ ಪರಿಣಾಮ. ನಿನ್ನ ಶರೀರ ಎಂಥದ್ದು? ದೇವತೆಯೋ ದಾನವನೋ? ಯಾರು? ತಥೋ ಜಲದ ಗಂಭೀರಂ ಪ್ರಹಸ್ಯ ವದತಾಂ ಗದತಾಂ ವರಃ ಉವಾಚ ವರದ ಪ್ರೀತಃ ಕಾಲೇ ತ್ವಮ್ಮಾಭಿವೇತ್ಸ್ಯಸಿ. ಆಗ ನಕ್ಕ ಸದ್ದು ಕೇಳಿತು. ದೇವರು ನಕ್ಕ ಸದ್ದು, ದೇವರು ಅಂತಲ್ಲ, ದೇವರು ಅಂತ ಆಮೇಲೆ ಇರಲಿ, ನಕ್ಕ ಸದ್ದು ಕೇಳಿತು. ಆ ಮಾತು ನುಡಿಯಿತಂತೆ, ಕಾಲೇ ತ್ವಂ ಅಭಿವೇತ್ಸ್ಯಸಿ. ಕಾಲ ಬಂದಾಗ ಅದು ಗೊತ್ತಾಗತ್ತೆ ಇರು ಅಂತ ಹೇಳಿತಂತೆ. ವಾಹನಂ ಭವಮೇ ಸಾಧು ವರಂ ದದ್ಮಿತವೋತ್ತಮಂ ನತೆ ವೀರ್ಯೇಣ ತದೃಚಃ ಕಶ್ಚಿಲ್ಲೋಕೆ ಭವಿಷ್ಯತಿ. ನೋಡು, ನನ್ನ ವಾಹನ ಆಗು, ನಿನಗೆ ವರವನ್ನ ಕೊಡ್ತೇನೆ. ನತೆ ವೀರ್ಯೇಣ ಸದೃಶಃ, ನಿನಗೆ ವೀರ್ಯದಿಂದ ಸದೃಶನಾದವನು ಇಲ್ಲವೇ ಇಲ್ಲ. ನನ್ನ ವಾಹನವಾಗು. ಪತಂಗ ಪತತಾಂ ಶ್ರೇಷ್ಠ ನ ದೇವೋ ನಾಪಿ ದಾನವಃ ಮತ್ಸಖಿತ್ವಮನುಪ್ರಾಪ್ತೋ ದುರ್ಧರ್ಷಶ್ಚ ಭವಿಷ್ಯಸಿ.
ದೇವತೆ ಆಗಲಿ ದಾನವ ಆಗಲಿ ಯಾರೂ ಕೂಡ ನಿನ್ನನ್ನು ಮೀರುವುದಿಲ್ಲ, ನಿನ್ನನ್ನು ತಡವುವುದಿಲ್ಲ. ಆ ಒಂದು ಶಕ್ತಿ ನಿನಗೆ ಬರುತ್ತೆ. ತಮಬ್ರವಂ ದೇವದೇವಂ ಮಾಮೇವಂ ವಾದಿನಂ ಪರಂ ಪ್ರಯತ ಪ್ರಾಂಜಲಿರ್ಭೂತ್ವ ಪ್ರಣಮ್ಯ ಚಿರಸಾ ವಿಭುಂ. ಆಗ ನಾನು ಆ ಕೈಗಳನ್ನು ಮುಗಿದು ನುಡಿದೆ. ಗರುಡ ಹೇಳ್ತಾ ಇದ್ದಾನೆ, ದೇವರು ಅಂತ ಗೊತ್ತಾಯಿತು. ಏವಮೇತನ್ಮಹಾಬಾಹೋ ಸರ್ವಮೇತದ್ ಭವಿಷ್ಯತಿ ವಾಹನಂತೆ ಭವಿಷ್ಯಾಮಿ ಯಥಾ ವದತಿ ಮಾಂ ಭವಾನ್. ಹೌದು, ನಾನು ನಿನ್ನ ವಾಹನ ಆಗ್ತೇನೆ. ಮಮ ಚಾಪಿ ಮಹಾಬುದ್ಧೇ ನಿಶ್ಚಯಂ ಶ್ರೂಯತಾಮಿತಿ ಧ್ವಜಸ್ಥೇಹಂ ಭವಿಷ್ಯಾಮಿ ರಥಸ್ಥಸ್ಯ ನ ಸಂಶಯಃ. ನನ್ನ ಒಂದು ನಿಶ್ಚಯ ಇದೆ, ನಿನ್ನ ವಾಹನ ಮಾತ್ರ ಆಗೋದಲ್ಲ, ನಿನ್ನ ಧ್ವಜ ಆಗ್ತೇನೆ ಅಂತ. ವಾಸ್ತವವಾಗಿ ಧ್ವಜ ಅಂದ್ರು ಧ್ವಜಗತವು ಅಂತ ಧಾತು, ವಾಹನ ಅಂತಾನೆ ಅರ್ಥ. ಗರುಡ ಧ್ವಜ ಅಂದ್ರೆ ಗರುಡ ವಾಹನ ಅಂತ. ನೀವು ನಮ್ಮ ಗುರುಗಳ ಆನಂದ ತೀರ್ಥರ ಭಕ್ತಿ ಗೀತೆಗಳು ಅನ್ನುವ ಒಂದು ಪುಸ್ತಕವನ್ನು ನೋಡಿರ್ತೀರ. ಅದರೊಳಗೊಂದು ಮುನ್ನುಡಿ ಇದೆ. ಅವರು ಒಂದು ಮಾತು ಹೇಳ್ತಾರೆ, ನನ್ನ ಅನುವಾದದ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳನ್ನು ನೀವು ತಿಳಿದುಕೊಳ್ಬೇಕು. ಗರುಡಧ್ವಜ ಅಂತ ಅಲ್ಲಿ ಬಂದಾಗ ನಾನು ಗರುಡ ವಾಹನನೇ ನಿನಗೆ ನಮನಂ ಅಂತ ಹೇಳಿದ್ದೇನೆ. ಇದು ಹೆಂಗೆ ಸಾಧ್ಯ ಆಗತ್ತೆ ಅಂತ ನೀವು ಕೇಳಬಹುದು. ಧ್ವಜ ಅಂತಂದರೆ ವಾಹನ ಅನ್ನುವ ಅರ್ಥವಿದೆ, ಧ್ವಜಗತವು ಅಂತ ಹಾಕಿದ್ದಾರೆ. ಆ ರೀತಿ ಒಂದು ನನ್ನ ಅನುವಾದದಲ್ಲಿ ಒಂದು ಸೂಕ್ಷ್ಮತೆ ಇದೆ ಅಂತ ಅವರು ಹೇಳಿದ್ದಾರೆ. ನೀವು ಆ ಮುನ್ನುಡಿಯನ್ನ ನೋಡಿ, ಈಗ ಇನ್ನೊಮ್ಮೆ ನೋಡಿದಾಗ ಅದು ಗಮನಕ್ಕೆ ಬರುತ್ತೆ. ಹೀಗಾಗಿ ಧ್ವಜ ಅಂದ್ರೆ ವಾಹನ ಅಂತನೂ ಅರ್ಥ. ಧ್ವಜ ಅಂದ್ರೆ ರಥದ ಮೇಲ್ಗಡೆ ಇರುವ ಬಟ್ಟೆಯ ತುಂಡು, ಅದು ಕೂಡ ಅರ್ಥ. ಇಲ್ಲಿ ಎರಡೂ ಅರ್ಥದಲ್ಲಿ ಪ್ರಯೋಗ ಇದೆ. ವಿಶೇಷತಃ ರಥಸ್ಥಸ್ಯ ನ ಸಂಶಯ ಅಂತಿದೆ. ತಥಾಸ್ತ್ವಿತಿ ಸಮಾಮುಕ್ತ್ವ ಭೂಯ ಪ್ರಾಹ ಮಹಾಮನಾಃ ನತೇವ ಗತಿ ವಿಘಾತೋದ್ಯ ಭವಿಷ್ಯತ್ಯಮೃತಂ ವಿನಾ. ಅಮೃತಂ ವಿನಾ, ಮೋಕ್ಷವೊಂದನ್ನು ಹೊರತುಪಡಿಸಿದರೆ ನಿನ್ನ ಗತಿ ಎಲ್ಲಿಯೂ ಕೂಡ ತಡೆಯಾಗೋದಿಲ್ಲ. ಎಲ್ಲ ಕಡೆ ನೀನು ಹೋಗಬಲ್ಲೆ. ತತೋಹಂ ಕೃತ ಸಂವಾದಂ ಏವಂ ಕೃತ್ವಾತು ಸಮಯಂ ದೇವದೇವ ಸನಾತನಃ ಮಾಮುಕ್ತ್ವಾ ಸಾಧಯಸ್ವೇತಿ ಯಥಾಭಿಪ್ರಾಯತೋ ಗತಃ. ಈ ರೀತಿಯಾಗಿ ನನ್ನೊಡನೆ ಮಾತನಾಡಿ ಅವನು ಕಣ್ಮರೆಯಾದ ಅಂತ ಗೊತ್ತಾಯಿತು. ಅದೆಲ್ಲ ಕಾಣಿಸ್ತಾನೆ ಇಲ್ಲ. ಅವನ ಧ್ವನಿ ಕೇಳಿಸ್ತಾ ಇತ್ತು, ಬಹಳ ಹೊತ್ತಾದ ಮೇಲೂ ಕೇಳಲಿಲ್ಲ ಅಂದ್ರೆ ಅವನು ಹೊರಟಿದ್ದಾನೆ ಅಂತ ಅರ್ಥ. ಅದನ್ನ ನೀವು ಅನುಭವಿಸ್ಬೇಕು. ಧ್ವನಿ ಕೇಳಿಸ್ತಾ ಇತ್ತು, ಈಗ ಇಲ್ಲ. ಏವಂ ತತೋಹಂ ಕೃತ ಸಂವಾದಃ ತೇನ ಕೇನಾಪಿ ಸತ್ತಮಾಃ ಕೌತೂಹಲತಮಾವಿಷ್ಟಃ ಪಿತರಂ ಕಾಶಪಂ ಗತಃ. ನಾನು ನಮ್ಮಪ್ಪನ ಹತ್ರ ಹೋದೆ. ನನಗೆ ಕುತೂಹಲ ಅಂದ್ರೆ ಕುತೂಹಲ. ನಾನು ಮಾತನಾಡಿದ್ದು ಯಾರ ಜೊತೆ? ಹಿರಿದಾದ ದೇವನ ಜೊತೆ ಅನ್ನೋದು ಗೊತ್ತಿದೆ, ಆದ್ರೆ ಯಾರು ಏನು ಎತ್ತ ಅನ್ನೋದು ಗೊತ್ತಾಗಿಲ್ಲ. ಸೋಹಂ ಪಿತರಮಾಸಾದ್ಯ ಪ್ರಣಿಪತ್ಯಾಭಿವಾದ್ಯ ಚ ಸರ್ವಮೇತದ್ಯಥಾ ತಥ್ಯಂ ಉಕ್ತವಾನ್ ಪಿತುರಂತಿಕೆ. ನಾನು ತಂದೆಯ ಬಳಿಗೆ ಹೋಗಿ ನಮಸ್ಕಾರ ಮಾಡಿ ಅಭಿವಾದನೆ ಮಾಡಿ ಹೇಳಿದೆ ಎಲ್ಲವನ್ನ. ಶ್ರುತ್ವಾತು ಭಗವಾನ್ ಮಹ್ಯಂ ಧ್ಯಾನಮೇವಾನ್ವಪದ್ಯತ ಸಮುಹೂರ್ತಮಿವ ಧ್ಯಾತ್ವಾ ಮಾಮಾವದತಾಂ ವರಃ. ನನ್ನ ಮಾತನ್ನ ಕೇಳಿ ಒಂದರೆಗಳಿಗೆ ಮೌನವಾಗಿ ಬಿಟ್ಟ ನಮ್ಮ ತಂದೆ. ಧ್ಯಾನವ ಅನ್ವಪದ್ಯತಾ, ಕಂಗಳನ್ನು ಮುಚ್ಚಿ ಧ್ಯಾನಕ್ಕೆ ಕುಳಿತ.
ಆಮೇಲೆ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಸಮೂಹತ್ವಮಿವ ಧ್ಯಾತ್ವ ಮಾಮಾಹ ವದಾಪರ ನನ್ನನ್ನು ಕುರಿತು ನುಡಿದ. ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಯತ್ವಂ ತೇನ ಮಹಾತ್ಮನ ಸಂವಾದಂ ಕೃತವಾನ್ಸ್ತಾತ ಗುಹ್ಯೇನ ಪರಮಾತ್ಮನ. ಧನ್ಯನಾಗಿದ್ದೆ, ನಿನ್ನನ್ನ ಹೆತ್ತ ನಾನು ಧನ್ಯನಾಗಿದ್ದೇನೆ. ನೀನು ದೇವರೊಡನೆ ಸಂವಾದವನ್ನು ನಡೆಸಿರುವಿ ಮಗನೇ. ಅಂತಹ ನಿನ್ನನ್ನು ನಾನು ಮಗನಾಗಿ ಪಡೆದಿದ್ದೇನೆ, ಅದು ನನ್ನ ಭಾಗ್ಯ. ಸ್ಥೂಲಂ ದೃಶ್ಯತ ಭವಾನ್ ತೇನ ತೇನೈವ ಹೇತುನ ದೃಶ್ಯತೆ ವ್ಯಕ್ತರೂಪಸ್ಥಃ ಪ್ರಧಾನಂ ಪ್ರಭವೋಪ್ಯಯಃ. ವಾಗಿಯೂ ಕಾಣುತ್ತಾನೆ, ಸೂಕ್ಷ್ಮವಾಗಿಯೂ ಇರ್ತಾನೆ. ಕಾಣೋದಿಲ್ಲ ಅನ್ನೋದು ಹೌದು, ಕಾಣತಾನೆ ಅನ್ನೋದು ಹೌದು. ನಾನು ಕಾಣಬೇಕು ಅನ್ನೋದು, ಕಾಣಬಾರದು ಅನ್ನೋದು ಅವನ ಸಂಕಲ್ಪಕ್ಕೆ ತಕ್ಕ ಹಾಗಿರಬೇಕು. ಮಯಾ ಹಿತ ಮಹಾತೇಜಾಃ ನಾನ್ಯಯೋಗ ಸಮಾಧಿನ ತಪಸೋಗ್ರೇಣ ತೇಜಸ್ವಿ ತೋಷಿತಸ್ತಪಸಾಂ ನಿಧಿ. ಮಗು, ನಾನು ಕೂಡ ಇದೇ ರೀತಿಯಾದ ಒಂದು ಅಶರೀರವಾಣಿಯನ್ನು ಕೇಳಿ ಈ ಮಾತಿಗೆ ಆಸರೆಯಾದ ದೇಹವನ್ನು ನೋಡಬೇಕು ಅಂತ ಧ್ಯಾನ ಮಾಡಿದೆ. ಬೇರೆ ಇನ್ಯಾವ ದಾರಿ ಇಲ್ವೇ ಇಲ್ಲ. ಧ್ಯಾನದ ಹೊರತು ದೇವರನ್ನು ಕಾಣುವ ಇನ್ನೊಂದು ದಾರಿ ಇಲ್ಲ. ಯಂತ್ರದಿಂದಲೋ ಅಥವಾ ದೇವರನ್ನು ಹೊರಗಡೆ ಬರುವಂತೆ ಮಾಡುವ ತಂತ್ರವೋ ಯಾವುದೂ ಇಲ್ಲ. ಧ್ಯಾನ ಒಂದೇ ದಾರಿ ದೇವರನ್ನು ಪಡೀಲಿಕ್ಕೆ. ನಾನು ಕೇಳಿದ ದೇವರನ್ನು ನೋಡಬೇಕು ಅಂತನ್ನಿಸ್ತು, ತಪಸ್ಸು ಮಾಡಿದೆ ಅಷ್ಟೇ. ಮಯಾ ಹಿತ ಮಹಾತೇಜಾಃ ನಾನ್ಯಯೋಗ ಸಮಾಧಿನ ತಪಸೋಗ್ರೇಣ ತೇಜಸ್ವಿ ತೋಷಿತಸ್ತಪಸಾಂ ನಿಧಿ. ತಥೋ ಮೇ ದರ್ಶಯಾಮಾಸ ತೋಷಯನ್ನಿವ ಪುತ್ರಕ. ಆಗ ದೇವರು ನನ್ನ ತಪಸ್ಸಿಗೆ ಒಲಿದು ಸಂತುಷ್ಟನಾದವನೋ ಎಂಬಂತೆ ನನ್ನ ಕಣ್ಣಿಗೆ ಕಂಡ. ನಾನು ಕಂಡ ದೇವರ ರೂಪ ಹೇಗಿತ್ತು? ಶ್ವೇತ ಪೀತಾರುಣ ನಿಭಃ ಕದ್ರೂ ಕಪಿಲ ಪಿಂಗಲಃ ರಕ್ತ ನೀಲಾಸಿತ ನಿಭಃ ಸಹಸ್ರೋದರ ಪಾಣಿಮಾನ್. ದೇವರ ಮೈ ಎಲ್ಲ ಬಣ್ಣಗಳಲ್ಲಿಯೂ ಇದೆ, ಅದು ಪಾಂಚಭೌತಿಕ ಅಲ್ಲ ಅಷ್ಟೇ. ಶ್ವೇತ ಪೀತಾರುಣ ನಿಭಃ, ಬಿಳಿಯಂತೆ ಇದ್ದಾನೆ, ಹಳದಿಯಂತೆ ಇದ್ದಾನೆ, ಕೆಂಪಿನಂತೆ ಇದ್ದಾನೆ, ಪಿಂಗಳ ಬಣ್ಣದಲ್ಲಿ ಇದ್ದಾನೆ, ಕೆಂಪು ಬಣ್ಣದಲ್ಲಿ ಇದ್ದಾನೆ, ನೀಲ ಬಣ್ಣದಲ್ಲಿ, ಕಪ್ಪು ಬಣ್ಣದಲ್ಲಿ ಇದ್ದಾನೆ. ಸಹಸ್ರೋದರ ಪಾಣಿಮಾನ್, ಅನಂತವಾದ ಅವಯವಗಳನ್ನು ಹೊಂದಿದ್ದಾನೆ. ದ್ವಿಸಹಸ್ರ ಮಹಾವಕ್ತ್ರ ಏಕಾಕ್ಷಶತಲೋಚನ. 2000 ಮೋರೆಗಳಿವೆ. ಏಕಾಕ್ಷ, ಒಂದೇ ಕಣ್ಣಿದೆ. ಇದೇನ್ರಿ ಇದು? ಒಂದೇ ಕಣ್ಣು? 2000 ಮೋರೆಗಳಂತೆ ಒಂದೇ ಕಣ್ಣಿದೆ ಅಂತೆ. ಅಲ್ಲಿ ಅಕ್ಷ ಅನ್ನೋ ಶಬ್ದಕ್ಕೆ ಕಣ್ಣು ಅಂತ ಅರ್ಥ ಅಲ್ಲ, ಇಂದ್ರಿಯ ಅಂತ ಅರ್ಥ. ಅಭಿನ್ನವಾದ ಇಂದ್ರಿಯಗಳವನು ಅಂತ ಅರ್ಥ. ಏಕಾಕ್ಷ, ಆಮೇಲೆ ಶತಲೋಚನ, ಅನಂತ ಕಣ್ಗಳಿರುವವ. ಅನಿಶ್ಚಂದ ನಿರಾಹಾರಾ ಸಮಾನ ಸೂರ್ಯ ತೇಜತ ತಮುಪಾತಂತಿ ಪರಮಂ ಗುಹ್ಯಮಕ್ಷರಮವ್ಯಯಂ. ಅವನ ಸುತ್ತಲೂ ಋಷಿಗಳಿದ್ದಾರೆ. ಅನಿಶ್ಚಂದಾಹ, ಅಲುಗಾಡದವರು, ಆಹಾರವನ್ನೇ ಸ್ವೀಕರಿಸದವರು, ಸೂರ್ಯನಂತೆ ಬೆಳಗುವವರು. ಅವರೆಲ್ಲರೂ ಕೂಡ ದೇವರನ್ನ ಮೊರೆ ಹೊಕ್ಕರು, ಉಪಾಸನೆ ಮಾಡಿದರು. ಸಮಾಸಾದ್ಯತು ತಂ ವಿಶ್ವಂ ಅಹಂ ಮೂರ್ಧ್ನಾ ಪ್ರಣಮ್ಯ ಚ ಋಗ್ಯಜುಸ್ಸಾಮಭಿಸ್ತುತ್ವ ಶರಣ್ಯಂ ಶರಣಂ ಗತಃ. ಅವನ ಬಳಿಗೆ ಹೋದೆ,
ತಲೆಬಾಗಿ ನಮಿಸಿದೆ. ಋಗ್ವೇದ ಯಜುರ್ವೇದ ಸಾಮವೇದಗಳಿಂದ ಕೊಂಡಾಡಿ ಅವನನ್ನೇ ಮೊರೆಹೊಕ್ಕೆ. ಮಹಾಮೇಘೌ ಗಧೀರೇಣ ಸ್ವರೇಣ ಜಯತಾಂವರಃ ಆಭಾಷ್ಯ ಪುತ್ರ ಪುತ್ರೇತಿ ಇದಮಾಹಧೃತಂ ವಚಃ. ಮೋಡದ ಆಳವಾದ ಗುಡುಗಿನಂತಹ ದನಿಯಿಂದ ಮಗೂ ಮಗೂ ಎಂದ. ಆಭಾಷ್ಯ ಪುತ್ರ ಪುತ್ರೇತಿ, ಆ ದೇವರು ಮಗೂ ಮಗೂ ಎಂದು ಪ್ರೀತಿಯಿಂದ ನುಡಿದು ಹೀಗೆ ಹೇಳಿದ. ತ್ವಯಾಭ್ಯುದಯ ಕಾಮೇನ ತಪಶ್ಚಿರಣಂ ಮಹಾಮುನೆ ಅಮುಕ್ತಸ್ತ್ವಂ ನಮಾಂ ಸಂಗೈಃ ಅವಿಮುಕ್ತೋದ್ಯ ಪಶ್ಯಸಿ. ನೋಡಪ್ಪ, ನೀನು ಅಭ್ಯುದಯಕ್ಕಾಗಿ ತಪಸ್ಸು ಮಾಡಿದ್ದಿ, ಮುಕ್ತಿಗಾಗಿ ಅಲ್ಲ. ಹೀಗಾಗಿ ಮುಕ್ತಪ್ರದವಾದ ನನ್ನ ರೂಪವನ್ನು ನೀನು ನೋಡಿಲ್ಲ ಅಂತ. ಅಂದರೆ ಬಿಂಬರೂಪವನ್ನ ನೀನು ಈಗಲೇ ಕಾಣುವುದಿಲ್ಲ. ಮತ್ತೆ ಹೊರಗಡೆಯ ಬೇರೆ ಅವತಾರ ರೂಪಗಳಿದೆ. ಇದು ಮಧ್ವರ ಅಸಾಧಾರಣ ಕೊಡುಗೆಗಳಲ್ಲಿ ಒಂದು. ರಾಮಾವತಾರ ಕಾಲದಲ್ಲಿ, ಕೃಷ್ಣಾವತಾರ ಕಾಲದಲ್ಲಿ ಋಷಿಗಳು ರಾಮನ ಕೃಷ್ಣನ ಅರಮನೆಯಲ್ಲೇ ಠಿಕಾಣಿ ಹೊಡೆಯದೆ ಅವಾಗವಾಗ ಕೃಷ್ಣನನ್ನು ನೋಡ್ಲಿಕ್ಕೆ ಬರ್ತಿದ್ರೆ ವಿನಃ ತಪಸ್ಸು ಕಾಡಿನಲ್ಲಿ ತೊಡಗಿದ್ರು. ಯಾಕೆ? ಗೊತ್ತಿರಲಿಲ್ವಾ ದೇವರು ಅಂತ? ಗೊತ್ತಿದೆ, ಮತ್ತೆ ಯಾಕೆ ಬರ್ತಿರ್ಲಿಲ್ಲ? ಅಂತರ್ದರ್ಶನ ಋಷಯ ಅಂತ. ಅಂತರ್ದೃಷ್ಟಯೋ ಹಿ ಋಷಯ. ಋಷಿಗಳು ಒಳಗಡೆ ದೇವರನ್ನು ಕಾಣುವವರು. ದೇವತೆಗಳು ಬಹಿರಂತರ್ದೃಷ್ಟಯೋ ದೇವಾಹ ಅಂತ. ಹೀಗಾಗಿ ದೇವತೆಗಳೆಲ್ಲ ಅವತಾರ ತಾಳ್ದು ಅಲ್ಲೇ ನಿಂತಿರ್ತಿದ್ರು, ದೇವರ ಸುತ್ತಮುತ್ತ ಇರ್ತಿದ್ರು. ಋಷಿಗಳೆಲ್ಲ ದೂರದಿಂದ ಇರ್ತಾ ಇದ್ರು. ಮತ್ತೆ ಯಾಕೆ ಬರ್ತಾ ಇದ್ರು? ಒಳಗಡೆನೆ ನೋಡ್ಕೊಂಡಿರಲಿ, ವಿಘ್ನ ಪರಿಹಾರ ಆಗಲಿ ಅಂತ ಹೇಳಿ ಬರ್ತಾ ಇದ್ರು. ಇವಾಗ ಸುಮಾರು 3,000 ಜನ ಋಷಿಗಳು ಅವರನ್ನ ಇನ್ನಿಲ್ಲದಂತೆ ಕಾಡಿದ ಹಂಸಡಿಭಕರು. ಆ ಅಡ್ಡಿ ಪರಿಹಾರ ಆಗಬೇಕು ಅಂತ ಹೇಳಿ ಬಂದರು. ದೇವರ ಬಳಿ ಬಂದು ಪ್ರಾರ್ಥನೆ ಮಾಡಿದ ಮೇಲೆ ಹಂಸಡಿಭಕರನ್ನ ದೇವರು ಕೊಂದ. ಅವರಿಗೆ ಇನ್ಯಾವ ತೊಂದರೆಯೂ ಇಲ್ಲ. ಅವರು ದಂಡ ಮುರಿದು ಪಾತ್ರೆ ಒಡೆದು ಕೌಪಿನ ಹರಿದು ಕಳಿಸ್ಬಿಟ್ಟಿದ್ರು ದೇವತೆಗಳಿಗೆ, ಇದು ಋಷಿಗಳಿಗೆ. ಆಗ ದೇವರ ಬಳಿ ಬಂದು ಆ ಕೌಪಿನವನ್ನು, ಪಾತ್ರೆಯನ್ನು, ಬಟ್ಟೆಯನ್ನು ಪಡ್ಕೊಂಡು ಹೋದ್ರು. ಆಮೇಲೆ ಹಂಸಡಿಭಕರನ್ನು ದೇವರು ಕೊಂದ. ಹೀಗೆ ಹೊರಗಡೆಯ ವಿಘ್ನ ಪರಿಹಾರ ಅನ್ನೋದು ಅವತಾರ ಕಾರ್ಯದ ಉದ್ದೇಶ. ಆದರೆ ಋಷಿಗಳು ಒಳಗಡೆ ನೋಡಲೇಬೇಕು. ಈ ದೃಷ್ಟಿಯಿಂದ ನೀವು ಮಹಾಭಾರತವನ್ನು, ರಾಮಾಯಣವನ್ನು ನೋಡದೆ ಹೋದರೆ ಅರ್ಥವೇ ಆಗಲ್ಲ. ಇದು ಯಾಕಿದೆ ಹಿಂಗೆ ಮಾಡ್ತಾ ಇದ್ದಾರೆ ಋಷಿಗಳು? ಇಲ್ಲೇ ಇರ್ಬೋದಿತ್ತಲ್ಲ, ಕಾಡಿನಲ್ಲಿ ಹೋಗಿ ತಪಸ್ ಮಾಡಬೇಕೇ ದೇವ್ರು ಇಲ್ಲಿ ಬಂದಾಗ ಅನ್ನಿಸುತ್ತೆ. ಈ ತರಹದ್ದೆಷ್ಟೋ ನೀವು ಮಹಾಭಾರತವನ್ನ ಸರಿಯಾದ ಹಂತದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಅಥವಾ ಯಾವುದೇ ದೇವರ ಕಥೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅದರಲ್ಲಿರುವ ವಿಸಂಗತಿಗಳು ನೀವು ಗುರುತಿಸಿದರೆ ಪರಿಹಾರ ಆಗೋದು ಮಧ್ವರ ಒಂದು ಮಾತಿನಿಂದ ಮಾತ್ರ. ಉಳಿದ ಇನ್ಯಾವುದಕ್ಕೂ ಉತ್ತರವೇ ಇಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ಇಡೀ ಭಾರತೀಯ ಪರಂಪರೆ ರಾಮಕೃಷ್ಣರನ್ನ ದೇವರು ಅಂತಾನೆ ಒಪ್ತಾರೆ. ಹೌದಾ ದೇವರಾ? ಆಯ್ತಪ್ಪ, ಒಪ್ಕೊಳ್ಳೋಣ. ಈ ಪ್ರಶ್ನೆ ಬಂದ್ರೆ ಏನ್ ಮಾಡೋದು? ಲೀಲೆ ಅನ್ಬೇಕಷ್ಟೇ ಕಡೆಗೆ. ಅದು ಕೂಡ ಆಚಾರ್ಯರದ್ದೇ ಉತ್ತರ ಆಗತ್ತೆ. ಹೀಗೆ ನಾನು ಅಲ್ಲಿಗೆ ಹೋದಾಗ ಅವನು ಹೇಳಿದ, ನೋಡಿ, ಬಿಂಬರೂಪ ಅನ್ನೋದೊಂದು ಇಲ್ಲದೆ ಹೋದ್ರೆ ಇದಕ್ಕೇನು ಅರ್ಥ ಮಾಡ್ತೀರಾ? ತ್ವಯಾಭ್ಯುದಯ ಕಾಮೇನ ತಪಶ್ಚಿರಣಂ ಮಹಾಮುನೆ ಅಮುಕ್ತಸ್ತ್ವಂ ನಮಾಂ ಸಂಗೈಃ ಅವಿಮುಕ್ತೋದ್ಯ ಪಶ್ಯಸಿ. ಇದರ ನೇರ ಅನುವಾದ ಮಾಡುತ್ತೇನೆ. ಅಭ್ಯುದಯವನ್ನು ಬಯಸಿ ತಪಸ್ಸನ್ನು ಮಾಡಿದ್ದಿ ಓ ಮಹಾಮುನಿಯೇ, ಸಂಘದಿಂದ ನೀನು ಬಿಡುಗಡೆಗೊಳ್ಳದೆ ವಿಮುಕ್ತನಾಗದೆ ನನ್ನನ್ನು ನೋಡುವುದಿಲ್ಲ. ಈಗ ನೋಡ್ತಾ ಇದ್ದಿ, ಮುಕ್ತನಾಗದೆ ನೋಡ್ತಾ ಇದ್ದಿ. ಅವಿಮುಕ್ತ ಅದ್ಯ ಪಶ್ಯಸಿ. ಏನಿದಕ್ಕರ್ಥ? ಅದರಿಂದ ಈ ದೇಶದ
ಅತ್ಯಂತ ಅಮೂಲ್ಯವಾದ ಎರಡು ನಿಧಿಗಳು ರಾಮಾಯಣ ಭಾರತ. ಅದನ್ನು ನೀವು ಮಧ್ವರ ದಾರಿಯಲ್ಲದೆ ಬೇರೆ ಅರ್ಥ ಮಾಡ್ಕೊಳ್ಳಿಕ್ಕಲ್ಲ. ಮಧ್ವರ ಏನು ಕೊಡುಗೆ ಕೊಟ್ಟರು? ಮಧ್ವರು ಪ್ರಧಾನವಾಗಿ ಇದನ್ನು ಜನಗಳ ಶ್ರದ್ಧೆಯಲ್ಲಿ ಉಳಿದ, ಇನ್ನೂ ಶ್ರದ್ಧೆಯನ್ನು ಉಳಿಸಿಕೊಂಡಿರುವ ರಾಮಾಯಣ ಮಹಾಭಾರತಗಳನ್ನು ಅಚ್ಚುಕಟ್ಟಾಗಿ ಒಂದು ಅಕಾಡೆಮಿಕ್ ಶಿಸ್ತಿನ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದು ಆಚಾರ್ಯರು. ಐಕಾಂತಿಕೀಂ ಯದಾ ತಂಗೈರ್ವಿಮುಕ್ತಶ್ಚ ಗತಮೋಹೋ ಗತಸ್ಪೃಹ ಭವಿಷ್ಯಸಿ ತದಾ ಬ್ರಹ್ಮ ಮಾಮನುಧ್ಯಾಸ್ಯಸೇ ದ್ವಿಜಾ. ಯಾವಾಗ ಎಲ್ಲ ಸಂಘಗಳಿಂದ ಬಿಡುಗಡೆಗೊಂಡು ಮೋಹವನ್ನು ಕಳೆದುಕೊಂಡು ಆಸೆಯನ್ನು ಕಳೆದುಕೊಂಡು ನೀನು ನನ್ನನ್ನು ನೋಡ್ತೀಯೋ ಆಗ ಬ್ರಹ್ಮನಾಗುತ್ತೀಯ. ಭವಿಷ್ಯಸಿ ತದಾ ಬ್ರಹ್ಮ. ಮಧ್ವರ ಗೀತಾಭಾಷ್ಯದ ಮಾತೊಂದನ್ನು ನಿಮಗೆ ಹೇಳ್ತೇನೆ. ಬ್ರಹ್ಮಾಣಿ ಜೀವಾ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಅಂತ. ಬ್ರಹ್ಮ ಅಂದರೆ ಪೂರ್ತಿಯಾಗಿ ಬಲಿತವರು, ಹಾಗೆ ಪೂರ್ತಿ ಗುಣಗಳಿಂದ ತುಂಬಿದವರು ಬ್ರಹ್ಮ. ಬ್ರಹ್ಮ ಭವಿಷ್ಯಸಿ, ಬ್ರಹ್ಮನಾಗುತ್ತೀಯ. ನನ್ನನ್ನೇ ಚಿಂತನೆ ಮಾಡಿದ್ರೆ ಅಂದ್ರೆ ಮುಕ್ತನಾಗುತ್ತೀಯ. ಐಕಾಂತಿಕೀಂ ಮತಿಂ ಕೃತ್ವಾ ಮದ್ಭಕ್ತೋ ಮತ್ಪರಾಯಣ ಜ್ಞಾಸ್ಯಸೇ ಮಾಂ ತತೋ ಬ್ರಹ್ಮನ್ ವೀತಮೋಹಶ್ಚ ತತ್ವತಃ. ಏಕಾಂತಿಕವಾದ ಬುದ್ಧಿಯನ್ನು ಮಾಡಿ ನನ್ನ ಭಕ್ತನಾಗಿ ನನ್ನಲ್ಲೇ ಮನಸ್ಸನ್ನು ನೆಟ್ಟು ನನ್ನನ್ನು ತಿಳಿಯುತ್ತೀಯ, ಮೋಹ ಕಳೆದುಕೊಳ್ಳುತ್ತೀಯ. ತೇನ ತ್ವಂ ಕೃತ ಸಂವಾದ ಸ್ವತಃ ಸರ್ವಹಿತೈಚಿಣ ವಿಶ್ವರೂಪೇಣ ದೇವೇನ ಪುರುಷೇಣ ಮಹಾತ್ಮನ. ಈ ರೀತಿಯಾಗಿ ವಿಶ್ವರೂಪನಾದ ದೇವರನ್ನು ನಾನು ಕಂಡೆ. ನೋಡಿ, ಅರ್ಜುನನ ವಿಶ್ವರೂಪದ ದರ್ಶನಕ್ಕೂ ಕಾಶ್ಯಪರಿಗೆ ಆದ ವಿಶ್ವರೂಪದ ದರ್ಶನಕ್ಕೂ ಇರುವ ಸಾಮ್ಯವನ್ನು ನೀವು ನೋಡಬಹುದು. ನಾನು ಹೀಗೆ ತಪಸ್ಸು ಮಾಡಿದ್ದಕ್ಕೆ ದೇವರನ್ನು ನೋಡಿದೆ ಮಗು. ಅದನ್ನೇ ನಾನು ನಿನಗೆ ಹೇಳ್ತಾ ಇದ್ದೇನೆ. ನೀನು ಕೇಳಿದಿ, ನೋಡಿಲ್ಲ. ನೋಡಬೇಕು ಅನ್ನುವ ಬಯಕೆ ಉಂಟಾ? ಧ್ಯಾನ ಮಾಡು, ತಪಸ್ಸು ಮಾಡು. ತಮೇವಾರಾಧಯ ಕ್ಷಿಪ್ರಂ ತಮಾರಾಧ್ಯನ ಸೀದಸಿ ಸೋಹಮೇವಂ ಭಗವತ ಪಿತ್ರಾ ಬ್ರಹ್ಮರ್ಷಿ ಸತ್ತಮಾ ಅನುನೀತೋ ಯಥಾನ್ಯಾಯಂ ಸ್ವಮೇವ ಭವನಂ ಗತಃ. ಈ ರೀತಿ ನಮ್ಮಪ್ಪ ಹೇಳಿದಾಗ, ಓ ಋಷಿಗಳೇ, ಅವನು ಗರುಡ ಹೇಳ್ತಾ ಇದ್ದಾನೆ, ಓ ಋಷಿಗಳೇ, ನಾನು ನನ್ನ ಮನೆಗೆ ಹೋದೆ. ಸೋಹಮಾಮಂತ್ರ್ಯ ಪಿತರಂ ತದ್ಭಾವಾಗತಮಾನತಃ ಸ್ವಮೇವಾಲಯಮಾತಾದ್ಯ ತಮೇವಾರ್ಥಮಚಿಂತಯಂ. ನಾನು ತಂದೆ ಹೇಳಿದಂತೆಯೇ ಯೋಚನೆ ಮಾಡಿದೆ. ತದ್ಭಾವಗತ ಭಾವಾತ್ಮ ತದ್ಭೂತಗತಮಾನತಃ ಗೋವಿಂದಂ ಚಿಂತಯನ್ನಾಸೆ ಶಾಶ್ವತಂ ಪರಮವ್ಯಯಂ. ದೇವರಲ್ಲಿಯೇ ಮನಸ್ಸನ್ನ ಇಟ್ಟು ತದ್ಭೂತಗತಮಾನತಃ ಅವನಲ್ಲಿಯೇ ಮನಸ್ಸನ್ನು ತೊಡಗಿಸಿ ಗೋವಿಂದನನ್ನೇ ಚಿಂತಿಸುತ್ತಾ ಇದ್ದೆ. ಧೃತಂ ಬಭೂವ ಹೃದಯಂ ನಾರಾಯಣ ದಿದೃಕ್ಷಯ ಸೋಹಂ ವೇಗಂ ತಮಾಸ್ಥಾಯ ಮನೋ ಮಾರುತ ವೇಗವಾನ್ ರಮ್ಯಾಂ ವಿಚಾಲಾಂ ಬದರೀಂ ಗತೋ ನಾರಾಯಣಾಶ್ರಮಂ. ನಾನು ವೇಗವಾಗಿ ಬದರಿ ನಾರಾಯಣನ ಆಶ್ರಮಕ್ಕೆ ಹೊರಟೆ. ತತಸ್ತತ್ರ ಹರಿಂ ದೃಷ್ಟ್ವಾ ಜಗತ ಪ್ರಭವಂ ವಿಭುಂ ಗೋವಿಂದಂ ಪುಂಡರೀಕಾಕ್ಷಂ ಪ್ರಣತಃ ಶಿರಸಾ ಹರಿಂ. ಅಲ್ಲಿ ಜಗತ್ತಿನ ಸೃಷ್ಟಿಕರ್ತೃವಾದ ವಿಭುವಾದ ಪುಂಡರೀಕಾಕ್ಷನಾದ ಗೋವಿಂದನನ್ನ ಕಂಡೆ. ಋಗ್ಯಜುಸ್ಸಾಮಭಿಶ್ಚೈನಂ ತುಷ್ಟಾವ ಪರಯಾಮುದ ಅಥಾಪಶ್ಯಂಸು ವಿಪುಲಂ ಅಶ್ವತ್ಥಂ ದೇವ ಸಂಶ್ರಯಂ. ಋಗ್ವೇದ ಯಜುರ್ವೇದಗಳಿಂದ ಸಾಮವೇದದಿಂದ ದೇವರನ್ನು ಸ್ತೋತ್ರ ಮಾಡಿದೆ. ಆಮೇಲೆ
ಹಾಗೆ ಸ್ತೋತ್ರ ಮಾಡ್ತಾ ಇರಬೇಕಾದ್ರೆ ನನ್ನ ಕಣ್ಣ ಮುಂದೆ ಆ ಅಶ್ವತ್ಥ ಮರ ಕಂಡಿತು. ಬದರಿನಾರಾಯಣ ಅದರ ಕೆಳಗಡೆ ಕುಳಿತಿದ್ದ. ಚತುರ್ದ್ವಿಗುಣಪೀನಾಂತಃ ಶಂಖಚಕ್ರ ಗದಾಧರ ಪ್ರಾದುರ್ಬಭೂವ ಪುರುಷಃ ಪೀತವಾಸಃ ಸನಾತನಃ. ಚಂದದ ಕೈಗಳಿರುವ, 4 ತೋಳುಗಳಿರುವ, ಶಂಖ ಚಕ್ರ ಗದೆಗಳನ್ನು ಧರಿಸಿರುವ ಒಬ್ಬ ಪುರುಷ ನನ್ನ ಕಣ್ಮುಂದೆ ಕಾಣಿಸಿಕೊಂಡ. ಪೀತವಾಸಾಹ, ಮುಸುರಿ ಬಣ್ಣದ ಅಂದರೆ ಹಳದಿ ಬಣ್ಣದ ಬಟ್ಟೆಯುಟ್ಟಿದ್ದ. ಮಧ್ಯಾಹ್ನಾರ್ಕ ಪ್ರತೀಕಾಶಃ ತೇಜಸಾ ಭಾಸಯನ್ನ ದಿಶಃ, ಮಧ್ಯಾಹ್ನದ ಸೂರ್ಯನಂತೆ ಕಂಗೊಳಿಸುತ್ತಿದ್ದ. ಸಂಸ್ತುತ ಸಂವಿಧಂ ಕೃತ್ವಾ ವ್ರಜೇತಿ ಶ್ರೇಯಸೇ ರತಃ ಪ್ರಾಗುದೀಚೀಂ ದಿಶಂ ದೇವಃ ಪ್ರತಸ್ಥೇ ಪುರುಷೋತ್ತಮಃ. ಹೀಗೆ ನಾನು ಸ್ತೋತ್ರ ಮಾಡಿದಾಗ ಆ ಪುರುಷನನ್ನ ಅವನು ಎದ್ದು ಹೊರಟ. ಅವನು ಹೊರಟಾಗ ನಾನು ಕೂಡ ಅವನ ಹಿಂದೆಯೇ ಹೊರಟೆ ಈಶಾನ್ಯ ದಿಕ್ಕಿಗೆ. ದಿಶಶ್ಚ ವಿದಿಶಶ್ಚೈವ ಭಾಸಯನ್ ಸ್ವೇನ ತೇಜತ ತಮಹಂ ಪುರುಷಂ ದಿವ್ಯಂ ವ್ರಜಂತಮಮಿತೌಜತಂ ಅನುವೌರಾಜವೇಗೇನ ಶನೈರ್ಗಚ್ಚಂತಮವ್ಯಯಂ. ನಿಧಾನವಾಗಿ ಸಾಗುತ್ತಾ ಇದ್ದಾನೆ ಆ ದೇವರು. ನಾನು ಕೂಡ ಅವನ ಹಿಂದೆ ಹೊರಟೆ. ಯೋಜನಾನಾಂ ಸಹಸ್ರಾಣಿ ಷಷ್ಟಿಮಷ್ಟೌ ತಥಾ ಶತಂ ತಥಾ ಶತಸಹಸ್ರಂಚ ಶತಂ ದ್ವಿಗುಣಮೇವ ಚ. 68,000 ಯೋಜನೆ. ಹಾಗೆ ಹೋದ, ಹಾಗೆ ಹೋಗ್ತಾನೇ ಇದ್ದಾನೆ. ಈ ದೀರ್ಘವಾದ ದಾರಿಯನ್ನ ಅವನು ಕಳೆಯುವುದನ್ನು ನಾನು ನೋಡಿದೆ. ಯೋಜನಾ ಅಂತ ಹೇಳಿದ್ರೆ ನಾವು ಲೆಕ್ಕ ಮಾಡಲಿಕ್ಕೆ ಬರಲ್ಲ ಇವತ್ತು. ಆದರೆ ಒಬ್ಬರು ವಿಜ್ಞಾನಿಗಳು ಅಂತ ಅಂದುಕೊಂಡವರು, ನಾವು ವಿಜ್ಞಾನಿಗಳು ಅಂತ ಹೇಳಿಕೊಳ್ಳುವವರು ಒಬ್ಬರು ಇಲ್ಲ. ಯೋಜನಾ ಅಂತಂದರೆ ನಮಗೆ ಖಾತ್ರಿ ಆಗಿದೆ 12 ಮೈಲಿಗೆ ಒಂದು ಯೋಜನಾ ಅಂತ. ಯಾಕೆ ಅಂದರೆ ಈ ತರಹ ಲೆಕ್ಕ ಇಟ್ಟುಕೊಂಡ್ರೆ ನಮಗೆ ಈ ಗ್ರಹದಿಂದ ಇರುವಂತಹ ಯಾವುದೋ ಒಂದು ಪರ್ಟಿಕ್ಯುಲರ್ ಗ್ರಹದಿಂದ ಭೂಮಿಯವರೆಗೆ ಇರುವಂತಹ ಒಂದು ಲೆಕ್ಕ ಕರೆಕ್ಟ್ ಆಗತ್ತೆ ಅಂತ. ಆದರೆ ಆ ಯೋಜನಾ ಅಂತ ಹೇಳಿದ್ರೆ ಅದು ಸಾಪೇಕ್ಷ. ಅದರಿಂದ ಬೇರೆ ಉಳಿದದ್ದೆಲ್ಲ ಕೂಡಲ್ಲ, ಏನು ಮಾಡ್ತೀರಾ ಆವಾಗ? ಅದರಿಂದ ಯೋಜನಾ ಅಂತ ಹೇಳಿದ್ರೆ ನಮಗಿವತ್ತು ಲೆಕ್ಕಕ್ಕೆ ಸಿಗಲ್ಲ ಅಂತ ಹೇಳೋದು ಉತ್ತಮ. ಬಹಳ ದೂರ ನಡೆದ ದೇವರು. ನಾನು ಅವನನ್ನೇ ಹಿಂಬಾಲಿಸಿಕೊಂಡು ಹೋದೆ. ತತ್ರ ಚಂಭುಸ್ತಪಸ್ತೇಪೆ ಮಹಾದೇವ ಸಹೋಮಯ ಸತೇನ ಸಂವಿಧಂ ಕೃತ್ವಾ ಪಾವಕಂ ಸಮತಿಕ್ರಮತ್. ನಾನು ನೋಡ್ತಾ ಇದ್ದ ದೇವರು ಸೀದಾ ಹೋದ ಹೋದ ಹೋದ. ಅಲ್ಲಿ ಸದಾಶಿವ ಉಮೆಯ ಜೊತೆಗೆ ತಪಸ್ಸು ಮಾಡ್ತಾ ಇದ್ದ. ನಾನು ಹಿಂಬಾಲಿಸಿದ ದೇವರು ಪಾರ್ವತಿ ಶಿವರೊಡನೆ ಸಂವಾದವನ್ನು ಮಾಡಿ ಅಲ್ಲಿಂದಲೂ ಮುಂದೆ ಹೋದ. ಶ್ರಮಾಭಿಭೂತೆ ನಮಯ ಕಥಂಚಿದನುಗಮ್ಯತೆ ಗತ್ವಾ ಸದೀರ್ಘಮಧ್ವಾನಂ ಭಾಸ್ಕರೇಣಾವಭಾಸಿತಂ. ಅಷ್ಟು ಹೊತ್ತಿಗೆ ನನ್ನ ಶಕ್ತಿ ಕುಸಿತು, ದಣಿವಾಗ್ತಾ ಇದೆ ನನಗೆ. ಆ ದೈವವನ್ನು ಪೂರ್ತಿ ಅನುಸರಿಸಲಿಕ್ಕೆ ಆಗ್ತಾ ಇಲ್ಲ. ಆದರೂ ನಾನು ಹೇಗೋ ಕಷ್ಟಪಟ್ಟು ಸಾಗಿದೆ. ಅಭಾಸ್ಕರ ಮಮರ್ಯಾದಂ ವಿವೇಚ ಸುಮಹತ್ತಮಃ. ಅಲೋಕ ಪರ್ವತದ ಕಡೆಗೆ ಹೋದ. ಕತ್ತಲೋ ಕತ್ತಲು, ಸೂರ್ಯನ ಬೆಳಕಿಲ್ಲ. ನನ್ನ ಕಣ್ಣು ಕೂಡ ನೊಂದಿತು. ಅಥ ದೃಷ್ಟಿ ಪ್ರತಿಹತ ಮಮ ತತ್ರ ಬಭೂವಃ ಯಥಾ ಸ್ವಭಾವಂ ಭೂತಾತ್ಮ ವಿವೇತ ಸಮಹಾದ್ಯುತಿ. ಅವನು ಸಾಗಿದ ಸಾಗಿದ ಸಾಗಿದ, ಎಲ್ಲಿಗೆ ಹೋದ ಅಂತ ಗೊತ್ತಾಗಲಿಲ್ಲ. ತತೋಹಮಭವಂ ಮೂಢ ಜಡಾಂಧಬಧಿರೋಪಮಃ ದಿಶಶ್ಚ ವಿದಿಶಶ್ಚೈವ ನವಿಜಜ್ಞೇತಮೋವೃತಃ. ನನಗೆ ಏನಾಯಿತು ಅಂತ ಗೊತ್ತಾಗಲಿಲ್ಲ.
ಕಿವುಡನಂತಾದೆ, ಕುರುಡನಂತಾದೆ. ಆಯ್ತಾ, ದಿಕ್ಕು ವಿದಿಕ್ಕುಗಳನ್ನು ನಾನು ಕತ್ತಲಿಂದ ಆವೃತವಾಗಿ ತಿಳಿಯಲೇ ಇಲ್ಲ. ಅವಿಜಾನನ್ ಅಹಂ ಕಿಂಚಿತ್ ತಸ್ಮಿನ್ ಸ್ತಮಸಿ ಸಂವೃತೆ ಸುಸಂಭ್ರಾಂತೇನ ಮನಸ ವ್ಯಥಾಂ ಪರಮಿಕಾಂ ಗತಃ. ಎಲ್ಲಿಗೆ ಹೋಗಿದ್ದು ಅನ್ನೋದು ಗೊತ್ತಾಗಲಿಲ್ಲ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಬಹಳ ವ್ಯಥೆ ಆಯಿತು. ನಾರಾಯಣನನ್ನ ಹಿಂಬಾಲಿಸಿ ಬಂದೆ. ನನಗೆ ನನ್ನ ರೆಕ್ಕೆಯ ಮೇಲೆ, ಬಲಿಷ್ಠವಾದ ರೆಕ್ಕೆಯ ಮೇಲೆ ಅಪ್ರತಿಮ ಆತ್ಮವಿಶ್ವಾಸ, ನಾನು ಅವನನ್ನು ಮುಟ್ಟಬಲ್ಲೆ ಅಂತ. ಆದರೆ ರೆಕ್ಕೆಯನ್ನ ವೇಗವಾಗಿ, ಮನಸ್ಸಿಗಿಂತಲೂ ವೇಗವಾಗಿ ಗಾಳಿದೌಡಿನೊಂದಿಗೆ ಹೋದಾಗ ಕಡೆಗೂ ಕೂಡ ಬೆಳಕಿಲ್ಲದ ಜಾಗದಲ್ಲಿ ನಾನು ಒಬ್ಬಂಟಿಯಾದೆ. ಕಣ್ಣು ಕತ್ತಲಿಟ್ಟಿತು, ನನಗೆ ಗೊತ್ತಾಗಲಿಲ್ಲ. ಅವಿಜಾನನ್ ಅಹಂ ಕಿಂಚಿತ್, ಏನು ಗೊತ್ತಾಗಲಿಲ್ಲ. ಕತ್ತಲೋ ಕತ್ತಲು, ಮನಸ್ಸು ದಿಕ್ಕುಗೆಟ್ಟಿತು. ಸೋಹಂ ಪ್ರಪನ್ನ ಶರಣಂ ದೇವದೇವಂ ತನಾತನಂ ಪ್ರಾಂಜಲಿರ್ ಮನಸಾ ಭೂತ್ವಾ ವಾಕ್ಯಮೇತತ್ವದೋಕ್ತವಾನ್. ಆಗ ದೇವರನ್ನೇ ಮೊರೆ ಹೊಕ್ಕೆ ಈ ಗರುಡ ಎನಿಸಿದ ನಾನು ದೇವರನ್ನ ಕೊಂಡಾಡಿದೆ. ಭಗವನ್ ಭೂತ ಭವ್ಯೇಶ ಭವದ್ಭೂತ ಕೃತವ್ಯಯ ಶರಣಂ ಸಂಪ್ರಪನ್ನಂ ಮಾಂ ತ್ರಾತುಮರ್ಹಸ್ಯರಿಂದಮಾ. ಓ ಷಡ್ಗುಣ ಐಶ್ವರ್ಯ ಸಂಪನ್ನನೇ, ಹಿಂದಾದ ಮುಂದಾಗುವ ಎಲ್ಲರಿಗೂ ಒಡೆಯನೇ, ಇಂದಿರುವವರಿಗೂ ಒಡೆಯನೇ, ನಾಶವಿಲ್ಲದವನೇ, ನಾನು ನಿನ್ನನ್ನು ಮೊರೆ ಹೊಕ್ಕಿದ್ದೇನೆ. ಅಹಂ ತು ತತ್ವ ಜಿಜ್ಞಾಸು ಕೋಸಿ ಕಸ್ಯಾಸಿ ಕುತ್ರವಾ ಸಂಪ್ರಾಪ್ತ ಪದವೀಂ ದೇವ ನಮಾಂ ಸಂತ್ರಾತುಮರ್ಹಸಿ. ನಾನು ತತ್ವವನ್ನು ತಿಳ್ಕೊಳ್ಳಿಕ್ಕೆ ಬಯಸಿದ್ದೇನೆ. ತತ್ವ ಜಿಜ್ಞಾಸು, ನೀನು ಯಾರು, ಯಾರವನು, ಎಲ್ಲಿರುವೆ, ಈ ಪದವಿ ನಿನಗೆ ಈಗ ಬಂದಿದ್ದೋ ಮೊದಲಿಂದಲೂ ಇದೆಯೋ, ಇದನ್ನೆಲ್ಲವನ್ನು ಹೇಳಿ ನನ್ನ ಗೊಂದಲವನ್ನು ಪರಿಹಾರ ಮಾಡಬೇಕು ಅಂತ ಕೇಳ್ಕೊತೇನೆ ಅಂದೆ. ಆವಿರ್ಭೂತ ಪುರಾಣಾತ್ಮ ಮಾಮೇಹೀತಿ ಸನಾತನಃ ತತೋಪರಾಂತತೋ ದೇವೋ ವಿಶ್ವಸ್ಯ ಗತಿರಾತ್ಮವಾನ್ ಮೋಹಯಾಮಾಸ ಮಾಂ ತತ್ರ ದುರ್ವಿಭಾವ್ಯ ವಪುರ್ವಿಭು. ಆಮೇಲೆ ದೇವರು ಕಾಣಿಸಿಕೊಂಡ. ಅಲ್ಲಿಗೆ ಅಂತ ಹೋದರೆ ಅವನಲ್ಲಿಲ್ಲ, ಅದರ ವಿರುದ್ಧ ದಿಕ್ಕಿನಲ್ಲಿದ್ದಾನೆ. ಸರಿ, ಹೇಗೋ ಸಿಕ್ತನಲ್ಲ ಅಂತ ಹೇಳಿ ನನ್ನ ಸಮಸ್ತ ಶಕ್ತಿಯನ್ನು ಒಟ್ಟು ಮಾಡಿಕೊಂಡು ವೇಗವಾಗಿ ಅಲ್ಲಿಗೆ ಹೋದೆ. ಅಲ್ಲಿದ್ದಾನೆ, ಮತ್ತೆ ಸಿಗ್ತಾ ಇಲ್ಲ, ನನ್ನ ವಿರುದ್ಧ ದಿಕ್ಕಿನಲ್ಲಿ ಇದ್ದಾನೆ. ನನಗೆ ಅಪ್ರತಿಮ ವೇಗದ ಹಕ್ಕಿ ನಾನು, ಬಲಿಷ್ಠವಾದ ರೆಕ್ಕೆಗಳವನು, ದೇವತೆಗಳನ್ನು ನನ್ನ ವೇಗದಿಂದ ಕಂಗೆಡಿಸಿದವನು. ಈ ತರಹ ಇರೋ ನನಗೆ ಇವನನ್ನು ತಲುಪಲಿಕ್ಕಾಗ್ತಾ ಇಲ್ವಲ್ಲ, ಎದುರುಗಡೆ ಕಾಣ್ತಾ ಇರುವ ಆಬ್ಜೆಕ್ಟನ್ನು ತಲುಪಲಿಕ್ಕಾಗ್ತಾ ಇಲ್ವಲ್ಲ. ಸ್ವಭಾವಮಾತ್ಮನಸ್ತತ್ರ ದರ್ಶಯನ್ ಸ್ವಯಮಾತ್ಮನ ಶ್ರಮಂ ಮೇ ದರ್ಶಯಾಮಾಸ ಭಯಂಚ ಭಯದ ಪ್ರಭು. ನನಗೆ ಶ್ರಮ ಆಯಿತು, ಭಯ ಆಯಿತು. ದೇವರನ್ನ ಮೊದಲು ನೋಡಿದಾಗ ಭಯ ಆಗತ್ತೆ. ವಸ್ತುತಃ ಎಲ್ಲರಿಗೂ ಅಭಯವನ್ನು ಕೊಟ್ಟವ, ನನಗೆ ಭಯ ಆಯಿತು. ಖಿನ್ನ ಇತ್ಯೇವಮಾಂ. ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ ಅರ್ಜುನನಿಗೆ ಯಾಕೆ ಭಯ ಆಯಿತು? ನೀವು ಇಂದ್ರ ಅಂತೀರಾ, ಇಂದ್ರ ಅಪರೋಕ್ಷ ಜ್ಞಾನಿಯೇ ಆಗಿದ್ದ, ಮೊದಲು ದೇವರನ್ನು ನೋಡಿದ್ದ. ಅರ್ಜುನನೂ ಕೂಡ ದೇವರನ್ನ ವೇದವ್ಯಾಸರ ಒಂದು ಅನುಗ್ರಹದಿಂದ ವಿಶ್ವರೂಪವನ್ನು ನೋಡಿದ್ದ. ಆದರೆ ವೇದವ್ಯಾಸರ ದೇಹದಲ್ಲಿ ನೋಡಿದ್ದಂತೆ. ಆದರೆ ಅವಾಗ ಅವನು ಭಯ ಆಗಲಿಲ್ಲ. ಯುದ್ಧವಕ್ಕೆ ನಿಂತಾಗ ಯಾಕೆ ಭಯ ಆಯಿತು? ಈ ಪ್ರಶ್ನೆ ಬರುತ್ತೆ. ಅದಕ್ಕೆ ಮಧ್ವಾಚಾರ್ಯರು ಒಬ್ಬರೇ ಉತ್ತರ ಕೊಟ್ಟಿದ್ದು. ಎಲ್ಲರೂ ಅದನ್ನು ಅನುವಾದ ಮಾಡ್ಕೊಂಡು ಹೊರಟೋದು. ಸಂಹಾರಕ್ಕೆ ಅಂತ ನಿಂತ ಶರೀರವನ್ನ, ಸಂಹಾರಕ್ಕೆ ಅಂತ ನಿಂತ ದೇವರನ್ನ ಕಂಡಾಗ ಅವನಿಗೆ ಒಂದು ಕ್ಷಣದಲ್ಲಿ ಭಯ ಆಗಿದ್ದ. ಹೌದು,
ಅವನು ಆ ತನಕ ನೋಡಿರ್ಲಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಯಾವ ಉದ್ದೇಶ ಇಟ್ಕೊಂಡು ನೋಡ್ತಾನೋ ಆಗ ಭಯ ಆಯಿತು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಅನ್ನುವಾಗ ಬೇಂದ್ರೆ ಅವರು ಹೇಳೋದು. ಅರ್ಜುನನ ಕಣ್ಣಿಗೆ ಬೇಂದ್ರೆ ಅವರು ಹೇಳಿದ್ರಿ, ಅವ್ರದ್ದೊಂದು ಇದಿದೆ, ಏನು ನಮ್ಮ ಸಂಕಲನ ಇದೆ. ನಾನು ಈ ಸರ್ತಿ ಧಾರವಾಡಕ್ಕೆ ಹೋದಾಗ ಅದನ್ನು ಸ್ಕ್ಯಾನ್ ಮಾಡಿಸ್ಕೊಂಡು ಬರಬೇಕು ಅಂತಿದ್ದೀನಿ. ಅವರು ಎಲ್ಲದರ ಬಗ್ಗೆ ಬರೆದಿದ್ದಾರೆ ಕೆಲವೊಂದು. ಅದರಲ್ಲಿ ಗೀತೆಯ ಒಂದು ಮಾತಿನ ವಿವೇಚನೆ ಇದೆ ಬೇಂದ್ರೆಯವರು. ಅವ್ರು ಹೇಳ್ತಾರೆ, ಯಾಕೆ ನಡುಗಿದ ಅರ್ಜುನ? ಅವ್ರದ್ದೊಂದು ದೃಷ್ಟಿ. ದ್ರೋಣಂಚ ಚ ಏನು? ಧೃಷ್ಟದ್ಯುಮ್ನನನ್ನು ನೋಡಿದೆ. ದ್ರೋಣಾಚಾರ್ಯರು ತಾಯ್ತಾ ಇದ್ದದ್ದನ್ನು ನೋಡಿದ್ದರ ಜೊತೆಗೇನೆ ದೃಪದ ಧೃಷ್ಟದ್ಯುಮ್ನರನ್ನ ಕಂಡೆ. ಭೀಷ್ಮಂಚ ಭೀಷ್ಮರ ಜೊತೆಗೇನೆ ಅವರನ್ನ ಕೊಲ್ಲುವಲ್ಲಿ ಮುಂದೆ ನಿಂತ ಶಿಖಂಡಿಯನ್ನ ನೋಡಿದೆ. ಜಯದ್ರಥಂಚ ನನ್ನ ಮಗನು ಕಾಣ್ತಾ ಇದ್ದಾನಲ್ಲಿ ಜಯದ್ರಥನ ಜೊತೆಗೆ. ಚೆನ್ನಾದ ವ್ಯಾಖ್ಯಾನ. ಆದರೆ ಆಚಾರ್ಯರು ಇನ್ನು ದೊಡ್ಡ ಮಟ್ಟದಲ್ಲಿ ಅದನ್ನ ತಗೊಳ್ತಾರೆ. ಏನು ಹೇಳ್ತಾರೆ? ಸಂಹಾರಕ್ಕೆ ನಿಂತ, ವಿಶ್ವ ಸಂಹಾರಕ್ಕೆ ನಿಂತ ತನ್ನ ರೂಪವನ್ನ ದೇವರು ತೋರಿಸಿದಾಗ ಅರ್ಜುನನ ಎದೆಯಲ್ಲಿ ನಡುಕ ಹುಟ್ಟಿದ್ದು ಹೌದು. ಯಾಕೆಂದ್ರೆ ಇಷ್ಟು ದಿವಸ ನೋಡ್ತಾ ಇದ್ದ ರೂಪದ ಬೇರೆ, ಈ ರೂಪದ ಭಾವ ಬೇರೆ. ಆ ರೂಪದ ಭಾವಕ್ಕೆ ಅನುಗುಣವಾಗಿ ಅವನು ನಡುಗಿದ್ದು ಅಂತ. ಹಾಗೆ ಅಭಯದ ದೇವರು. ಆದರೆ ನನಗೆ ಅವತ್ತು ಭಯ ಆಯಿತು ಅಂತ ಗರುಡ ದೇವರು ಹೇಳೋದು. ಶ್ರಮವನ್ನು ಹುಟ್ಟಿಸಿದ ಖಿನ್ನ ಇತ್ಯೇವ ಮಾಮ್ಮತ್ವ ಭಗವಾನ್ ಅವ್ಯಯೋಚ್ಯುತಃ ಶಬ್ದೇನ ಆಶ್ವಾಸಯಾಮಾತ ಜಗಾಹೇ ಚ ತಮೋ ಮಹತ್. ನಾನು ಖಿನ್ನ, ಖಿನ್ನ ಅಂದ್ರೆ ಮಾನಸಿಕವಾದ ಸಂಕಟವನ್ನ ಖೇದ ಅಂತ ಕರೀತಾರೆ. ಮಾನಸಿಕವಾದ ಸಂಕಟವನ್ನ ಖೇದ. ಆ ಮಾನಸಿಕವಾದ ಸಂಕಟ ನನಗಾಗಿದೆ ಅನ್ನೋದು ಗೊತ್ತಾಯಿತು. ಶಬ್ದೇನ ಆಶ್ವಾಸಯಾಮಾತ ಜಗಾಹೇ ಚ ತಮೋ ಮಹತ್. ಅವನ ಮತ್ತೆ ಧ್ವನಿಯೇ ಕೇಳಿದ್ದು. ದಟ್ಟವಾದ ಕತ್ತಲ ಗರ್ಭದೊಳಗಡೆ ಅವನಿದ್ದಾನೆ. ಯಾರು? ಆ ದೇವರು. ನೋಡಿ, ವೇದಾಭಿಮಾನಿ ಅವನು ಹೇಳ್ತಾ ಇದ್ದಾನೆ ದೇವರು ಧ್ಯಾನವನ್ನು ಹೊಳಸಬೇಕು ಅಂತ. ಇವತ್ತು ಅಧ್ಯಾತ್ಮಾರ್ಥದಲ್ಲಿ ತಗೊಂಡ್ರೆ ವೇದವನ್ನ ನೋಡಿದವರಿಗೆ ಧ್ಯಾನ ಅನ್ನೋದು ಗೊತ್ತೇ ಆಗಲ್ಲ. ಆ ತರಹ ಇದೆ. ಅದರಲ್ಲಿಯೂ ಇವ್ರದೆಲ್ಲ ವ್ಯಾಖ್ಯಾನಗಳು ಇದೆಯಲ್ಲ, ಆಹಾಹಾ, ಧ್ಯಾನಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ ನಮ್ಮನ್ನ. ವಿಶೇಷತಃ ವಿದೇಶಿಯರದ್ದು, ವಿಶೇಷತಃ ಸಾಯಣರದ್ದು. ನೀವು ವೇದದ ಅರ್ಥ ತಿಳ್ಕೊಳ್ಬೇಕು ಅಂತ ಹೇಳಿ ಓದಿದ್ರೆ ನಿಮಗೆ ಅಯ್ಯೋ ವೇದ ಇಷ್ಟು ಚೀಪ ಅಂತ ಅನ್ನಿಸ್ಬಿಡುತ್ತೆ. ನೀವು ಧ್ಯಾನ ಹೀಗೆ ಮಾಡಬೇಕು ಅಂತ ತೋರಿಸೋದು ಆಚಾರ್ಯರು ಮಾತ್ರ. ನಿಮಗೆ ವೇದ ಅನ್ನೋದು ಅಧ್ಯಾತ್ಮ ಅಲ್ವೇ ಅಲ್ಲ, ಅದೊಂದು ಜಾನಪದ ಗೀತೆ ಅಂತ ಅನ್ನಿಸಿಬಿಡುತ್ತೆ. ದಯಾನಂದ ಸರಸ್ವತಿಗಳು ಅದನ್ನು ಉಲ್ಲೇಖ ಮಾಡುತ್ತಾರೆ. ಗೋಪಾಲಾಹ ಅವಿಪಾಲಾಹ ಅಂದ್ರೆ ಆಡು ಮೇಯಿಸುವವರು, ಹಸು ಮೇಯಿಸುವವರು. ಕಂಚನ ಗೀತಂ ನಿರ್ಮಾಯ, ಯಾವುದೋ ಒಂದು ಹಾಡನ್ನ ಮಾಡಿ ಜಗತ್ತಿಗೆ ಕೊಟ್ಟರು ಅಂತ ಹೇಳ್ತಾರೆ. ಇವರನ್ನೆಲ್ಲ ಪ್ರಾಜ್ಞರು ಅಂತ ಹೇಳಿ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ಇದು ಅಹೋ ದುರ್ದೈವಂ ಜಗತಃ ಅಂತಾರೆ ದಯಾನಂದ ಸರಸ್ವತಿಗಳು. ಆದರೆ ಅವರಿಗೆ ಮಧ್ವಾಚಾರ ಸಿಗಲಿಲ್ಲ. ಪ್ರಾಬ್ಲಮ್ ಏನು? ಮಧ್ವಾಚಾರ ಸಿಗಲಿಲ್ಲ. ಸಾಯಣಾಚಾರ್ಯ ಏನು ಮತ್ತೆ ಮಧ್ವಾಚಾರ ಆದ್ಮೇಲೆ ಬಂದ್ರು, ಅವ್ರಿಗೆ ಸಿಕ್ಕಿತೇನು?
ಅವ್ರು ನೋಡಿದ್ರು, ಮಧ್ವಾಚಾರ್ಯ ಗ್ರಂಥ ನೋಡಿದ್ರು ಅವರು. ವೇದಾಂತ ದೇಶಿಕರು ಒಬ್ಬರೇ ಹೇಳಿದ್ದು, ಮತ್ಸನ್ನಿಕೃಷ್ಟಮಥವಾ ಮತಮಾದ್ರಿಯಧ್ವಂ. ಒಂದೋ ನಮ್ಮ ಮತವನ್ನು ಅನುಸರಿಸಿ, ಒಂದೋ ಮಧ್ವರ ಮತವನ್ನು ಅನುಸರಿಸಿ ಅಂತ. ಯಾಕೆಂದ್ರೆ ಅವ್ರಿಗೆ ಇದರಲ್ಲೊಂದು ಭರವಸೆ ಮೂಡಿತ್ತು, ಇಲ್ಲಪ್ಪ ಮಧ್ವರು ಸರಿಯಾದದ್ದನ್ನು ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಅನಿಸಿತ್ತು. ಅವರ ಸಂಕಲ್ಪ ಸೂರ್ಯೋದಯವನ್ನು ನೀವು ನೋಡುವಿರಂತೆ, ವೇದಾಂತ ದೇಶಿಕರದ್ದು ಸೊಗಸಾದ ನಾಟಕ ಅದು. 3 ನಾಟಕಗಳಲ್ಲಿ ಅತ್ಯಂತ ಸೊಗಸಾದದ್ದು ಅಂತಂದ್ರೆ ಸಂಕಲ್ಪ ಸೂರ್ಯೋದಯ. ನಿಮಗೆ ಕೆಲವೊಮ್ಮೆ ಕಣ್ಣೀರು ಬರುತ್ತೆ, ಅಷ್ಟು ಚಂದದ ಮಾತುಗಳಿದೆ ಅಲ್ಲಿ. ಇರ್ಲಿ, ಯಾಕೆ ಹೇಳಿದ್ದು ನಾನು ಅಂತಂದ್ರೆ, ಖಿನ್ನ ಇತ್ಯೇವ ಮಾಮ್ಮತ್ವ, ನನಗೆ ಖೇದ ಆಯಿತು ಅಂತ ಗರುಡ ಹೇಳಿದ. ಹೌದು, ಗರುಡನಿಗೂ ಗೊತ್ತಾಗದ ಹಾಗೆ ನಾವಿವತ್ತು ಹೆಂಗೆ ಅರ್ಥ ಮಾಡ್ಕೊಳ್ಬೇಕದನ್ನ? ವೇದ ಓದಿದರೂ ಗೊತ್ತಾಗದ ಒಂದು ಆ ತತ್ವವನ್ನ ಶಬ್ದದಿಂದ ನಾನು ಗುರುತಿಸಿದೆ. ಆ ಶಬ್ದವೇ ನನಗೆ ಆಶ್ವಾಸನೆ ಮಾಡಿತು. ದಟ್ಟವಾದ ಈ ಕತ್ತಲಲ್ಲಿ ವಿಶೇಷತಃ ಭೌತಿಕ ಪದಾರ್ಥಗಳು ತುಂಬಿರುವ, ಭೋಗ ಪದಾರ್ಥಗಳು ತುಂಬಿರುವ, ಎತ್ತೆಲೆತ್ತಲೋ ನಮ್ಮನ್ನು ಎಳೆಯುತ್ತಿರುವ ಕತ್ತಲಲ್ಲಿ ವೇದ ಒಂದೇ, ದೇವರ ಶಬ್ದ ತಾನದು. ಶಬ್ದ ಒಂದೇ ನಮಗೂ ಮತ್ತು ದೇವರಿಗೂ ಇರುವಂತಹ ಒಂದು ಕೊಂಡಿ ಇವತ್ತು. ಆ ಶಬ್ದವನ್ನೇ ಬಿಡೋದು ಅಂದ್ರೆ ಏನರ್ಥ? ಕೆಲವರು ಅನುಭವದ ಹುಚ್ಚಿನಲ್ಲಿ ನಮಗೆ ವೇದ ಬೇಡ, ಶಾಸ್ತ್ರ ಬೇಡ, ದೇವರನ್ನ ಹಾಗೆ ಕಾಣ್ತಾರೆ, ಆ ಯೋಗಿಗಳಿದ್ದಾರೆ, ಈ ಯೋಗಿಗಳಿದ್ದಾರೆ, ಇವರು ಬರೇ ಕಲ್ಲು ಹೊಡಿತಾ ಇರ್ತಾರೆ, ಅಂದ್ರೆ ಒಡ್ರ ಕೆಲಸ ಮಾಡ್ತಾ ಇರ್ತಾರೆ, ಅವರು ದೊಡ್ಡ ಯೋಗಿ, ಇವ್ರು ಯಾವುದೋ ಅವಧೂತರು, ಕೇವಲ ನೀರು ಕುಡ್ಕೊಂಡಿರ್ತಾರೆ, ಇತ್ಯಾದಿ ಇತ್ಯಾದಿಗಳೆಲ್ಲ ಬಿದ್ದು ಹೋಗೋ ಅವಶ್ಯಕತೆ ಇಲ್ಲ. ದೇವರಿಗೂ ನಮಗೂ ಇರುವ ಏಕೈಕ ಕೊಂಡಿ ಅಂದ್ರೆ ಶಬ್ದ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು ಅಂತನ್ನೋದು. ಕೆಲವರು ಶಾಸ್ತ್ರ ಅನ್ನುವ ಹೆಸರಿನಲ್ಲಿ ಏನೇನೋ ಮಾತಾಡಿಕೊಂಡು, ಅಂದ್ರೆ ತರ್ಕಶಾಸ್ತ್ರ ಓದ್ದೆ, ಅದು ಓದ್ದೆ, ಇದು ಓದೆ, ಅದು ಮಂಡಿಗೆ ತಿಂದೆ, ಇತ್ಯಾದಿಗಳನ್ನು ಮಾಡೋದು ಒಂದು ಎಕ್ಸ್ಟ್ರೀಮ್. ಇನ್ನೊಂದು ಅವ್ರ್ಯಾರೋ ಹೌದು ತಜ್ಜ ಇದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಅದು ಓಡೋದು. 2 ಎಕ್ಸ್ಟ್ರೀಮ್ಗಳು. ನೀವು ಶಬ್ದವನ್ನು ನೋಡಿಕೊಂಡು ಮನಸ್ಸನ್ನೂ ಕಂಟ್ರೋಲ್ ಮಾಡಿಕೊಂಡು 2ರ ಬ್ಯಾಲೆನ್ಸ್ ಇವತ್ತಿನ ಅನಿವಾರ್ಯ. ಅದನ್ನ ನಮಗಿಲ್ಲಿ ಗೊತ್ತಾಗುತ್ತೆ. ಶಬ್ದೇನ ಆಶ್ವಾಸಯಾಮಾಸ. ಕತ್ತಲು, ದೇವರು ಕಾಣಿಸ್ತಾ ಇಲ್ಲ, ಆ ಶಬ್ದದಿಂದ ನಮ್ಮನ್ನು ಸಂತೈಸ್ತಾ ಇದ್ದ. ನಾನೇನ್ ಮಾಡಿದೆ, ಕಡೆಗೆ ಬೇರೆ ದಾರಿ ಕಾಣದೆ ಧ್ಯಾನಕ್ಕೆ ಅಂತ ತೊಡಗಿದೆ. ಕತ್ತಲಲ್ಲಿಯೂ ಕಣ್ಮುಚ್ಚಿದೆ, ಒಳಗಡೆಯ ಬೆಳಕನ್ನು ಕಂಡೆ. ಇದು ಉಪನಿಷತ್ತೆ. ಕಿಂ ಜ್ಯೋತಿರೇವಾಯಂ ಪುರುಷಃ. ಏನು ಬೆಳಕು? ಆದಿತ್ಯ ಜ್ಯೋತಿರಿತ್ಯಾಹ. ಸೂರ್ಯನೇ ಬೆಳಕಪ್ಪ. ಅಸ್ತಮಿತ ಆದಿತ್ಯೇ ಕಿಂ ಜ್ಯೋತಿರೇವಾಯಂ ಪುರುಷ ಇತಿ. ಅಲ್ಲಪ್ಪ, ಸೂರ್ಯ ಮುಳುಗಿದ್ರೆ ಯಾವ ಜ್ಯೋತಿ? ಚಂದ್ರಮಾ ಇತಿ. ಚಂದ್ರನೋ. ಅಸ್ತಮಿತ ಆದಿತ್ಯೇ ಅಸ್ತಮಿತೆ ಚಂದ್ರಮಸಿ ಕಿಂ ಜ್ಯೋತಿರೇವಾಯಂ ಪುರುಷ ಇತಿ. ಅಗ್ನಿರಿತ್ಯಾಹ. ಸೂರ್ಯನೂ ಮುಳುಗೋಗ್ತಾನೆ, ಚಂದ್ರನೂ ಕಾಣೋದಿಲ್ಲ, ಮತ್ಯಾವ ಬೆಳಕು? ಕೆಳಗಿನ ಬೆಳಕು ಇದೆಯಲ್ಲ, ಬೆಂಕಿ. ಹೌದಾ? ಅಸ್ತಮಿತ ಆದಿತ್ಯೇ ಅಸ್ತಮಿತೆ ಚಂದ್ರಮಸಿ ಅಸ್ತಮಿತೆ ಸಂಶಾಂತೆ ಅಗ್ನೌ ಕಿಂ ಜ್ಯೋತಿರೇವಾಯಂ ಪುರುಷ ಇತಿ. ಅಲ್ಲಪ್ಪ, ಎಲ್ಲ ಆಗೋಗತ್ತೆ. ರಾತ್ರಿ ಆಗಿದೆ, ಇರುಳಿದೆ, ಸೂರ್ಯನಿಲ್ಲ. ಕತ್ತಲಾಗಿದೆ, ಚಂದ್ರನಿಲ್ಲ. ಬೆಂಕಿಯೂ ನಂದಿ ಹೋಗಿದೆ. ಮತ್ಯಾವುದು? ಆತ್ಮಜ್ಯೋತಿರೇವಾಯಂ ಪುರುಷ ಇತಿ ಅಂತ ಉತ್ತರ. ಒಳಗಿನ ಬೆಳಕು ಅಂತ ಒಂದಿದೆಯಪ್ಪ, ಅದು. ಇದು ಹಲವಾರು ಗೂಢಗಳನ್ನ, ಹಲವಾರು ಒಗಟುಗಳನ್ನು ಒಳಗೊಂಡಿದೆ ಈ ಉಪನಿಷತ್ತಿನ ಅಭಿಪ್ರಾಯ. ಅದನ್ನು ಆಚಾರ್ಯರ ಭಾಷ್ಯದಲ್ಲಿ ನೋಡಿ
ಸೊಗಸಾಗಿ ಅನುಭವಿಸ್ಬೇಕದನ್ನ. ಅದರಿಂದಾಗಿ ಆ ಕತ್ತಲು, ಎಲ್ಲ ಕಡೆ ಕತ್ತಲು, ಆ ಕತ್ತಲನ್ನ ನನ್ನ ಅನುಗ್ರಹಕ್ಕಾಗಿ ಉಪಸಂಹಾರ ಮಾಡಿದ. ನಾನಾಗ ನೋಡಿದೆ. ಎಂಥವನನ್ನ ನೋಡಿದೆ ನಾಳೆ ಹೇಳೋಣ. ಕೃಷ್ಣಾರ್ಪಣ.